ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಜ್ಯೋತಿಷ ಶಾಸ್ತ್ರದಲ್ಲಿರುವ ಸೂಕ್ಷ್ಮಗಳಲ್ಲಿ ಒಂದೊಂದಾಗಿ ತಿಳಿದುಕೊಂಡು ಬರುತ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬಾಳನ್ನೇ ಬದಲಾಯಿಸುವ ವಕ್ರಗ್ರಹಗಳು ಯಾವ ರೀತಿಯಲ್ಲಿ ನಮಗೆ ಫಲಗಳನ್ನು ಕೊಡುತ್ತವೆ ಎಂದು ನೋಡೋಣ. ನಮ್ಮ ಜಾತಕದಲ್ಲಿರುವ ವಕ್ರ ಗ್ರಹಗಳು ಅಂದ್ರೆ ಏನು, ವಕ್ರವಾದ ಗ್ರಹಗಳು ಯಾವ ರೀತಿಯಲ್ಲಿ ತಮ್ಮ ಫಲಗಳನ್ನು ಕೊಡುತ್ತವೆ, ಅವು ಶುಭ ಫಲಗಳನ್ನು ಕೊಡುತ್ತಾವ ಅಥವಾ ಅಶುಭ ಫಲಗಳನ್ನು ಕೊಡುತ್ತಾವ ಎನ್ನುವ ಮಾಹಿತಿಗಳಲ್ಲಿ ಜ್ಯೋತಿಷರುಗಳಿಗೆ ಹಲವಾರು ಅಭಿಪ್ರಾಯ ಭೇದಗಳು ಇದ್ದಾವೆ. ಕೆಲವರು ಜಾತಕಗಳಲ್ಲಿರುವ ವಕ್ರ ಗ್ರಹಗಳನ್ನು ಕಂಡ್ಕೊಳ್ಳೋದೇ ಇಲ್ಲ. ಆದರೆ ನಮ್ಮ ದಶಾಭುಕ್ತಿಗಳಲ್ಲಿ ವಕ್ರ ಗ್ರಹಗಳು ಆದಷ್ಟು ಯೋಗ ಫಲಗಳನ್ನು ಕೊಟ್ಟು ಬಿಡುತ್ತಾನೆ. ಕೆಲವರಿಗೆ ಆದಷ್ಟು ಕಷ್ಟಗಳನ್ನು ಕೊಟ್ಟು ಈ ಪ್ರಪಂಚದಲ್ಲಿ ಹೇಗೆ ಬಾಳುವುದು ಎನ್ನುವ ಗೊಂದಲದಲ್ಲೇ ನೊಂದುಕೊಳ್ಳುತ್ತಾರೆ. ಈ ಫಲಗಳು ವಕ್ರ ಗ್ರಹಗಳು ಇರುವ ಸ್ಥಿತಿಗೆ ತಕ್ಕಂತದಾಗಿ ಇರುತ್ತದೆ. ಎಲ್ಲಾ ವಕ್ರಿ ಗ್ರಹಗಳು ಒಳ್ಳೆ ಯೋಗ ಫಲಗಳನ್ನು ಕೊಡುವುದಿಲ್ಲ ಅಥವಾ ಎಲ್ಲಾ ವಕ್ರಿ ಗ್ರಹಗಳು ಕೆಟ್ಟ ಫಲಗಳನ್ನು ಕೊಡುವುದಿಲ್ಲ ಎನ್ನುವುದೇ ಸತ್ಯ. ಆದರೆ ಒಂದು ಗ್ರಹ ಸಾಮಾನ್ಯ ಸ್ಥಿತಿಯಲ್ಲಿ ಚಲಿಸುವಾಗ ಕೊಡುವ ಫಲಗಳಿಗೆ ವಿರುದ್ಧವಾದ ಫಲಗಳನ್ನು ತಮ್ಮ ವಕ್ರ ಸ್ಥಿತಿಯಲ್ಲಿ ಚಲಿಸುವಾಗ ಕೊಡುತ್ತವೆ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ನಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ವಕ್ರ ಸ್ಥಿತಿಯಲ್ಲಿ ಇದಾವೆ ಎಂದು ನೋಡದೆ ಭವಿಷ್ಯ ಹೇಳಿದರೆ ಎಲ್ಲಾ ಫಲಗಳು ಅನರ್ಥವಾಗಿ ಬಿಡುತ್ತದೆ. ಆದ್ದರಿಂದ ಖಂಡಿತ ಒಂದು ಜಾತಕದಲ್ಲಿ ಯಾವ ಯಾವ ಗ್ರಹಗಳು ವಕ್ರ ಸ್ಥಿತಿಗಳಲ್ಲಿದ್ದಾವೆ ಅಥವಾ ವಕ್ರ ಗ್ರಹಗಳ ಸಂಬಂಧದಲ್ಲಿದ್ದಾವೆ ಎಂದು ಗುರುತಿಸಿಕೊಳ್ಳಬೇಕು. ಮೊದಲನೆಯದಾಗಿ ಅತಿ ಮುಖ್ಯವಾದ ಗ್ರಹಗಳ ವಕ್ರ ಸ್ಥಿತಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ವಕ್ರ ಸ್ಥಿತಿಯಲ್ಲಿ ಒಂದು ಗ್ರಹ ಇದೆ ಎಂದು ಹೇಳಿದರೆ ಅದು ತನ್ನ ದಾರಿಯಲ್ಲಿ ಹಿಮ್ಮುಖವಾಗಿ ಕೆಲವು ದಿನಗಳು ಅಥವಾ ಕೆಲವು ತಿಂಗಳು ಚಲಿಸಿ ಮತ್ತು ಪುನಃ ತನ್ನ ನಿಯಮಿತ ಮಾರ್ಗದಲ್ಲಿ ನೇರ ದಾರಿಯಲ್ಲಿ ಚಲಿಸುತ್ತದೆ ಎಂದು ನಮಗೆ ಅರ್ಥವಾಗುವುದಕ್ಕಾಗಿ ಹೇಳಲಾಗಿದೆ. ಆದರೆ ಯಾವ ಗ್ರಹಗಳು ಹಿಮ್ಮುಖವಾಗಿ ಚಲಿಸುವುದಿಲ್ಲ, ತಮ್ಮ ಪ್ರಯಾಣದಲ್ಲಿ ವಕ್ರಿಯಾಗುವ ತರ ಕಾಣಿಸುವ ಗ್ರಹ ಭೂಮಿಯಿಂದ ನೋಡುವಾಗ ಬಹಳ ಪ್ರಕಾಶವಾಗಿ ಇರುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ವಾಸ್ತವವಾಗಿ ಯಾವ ಗ್ರಹವು ಹಿಮ್ಮುಖವಾಗಿ ಚಲಿಸುವುದಿಲ್ಲ. ಇಲ್ಲಿ ನೀವು ನೋಡುವ ಅನಿಮೇಷನ್ ಅಲ್ಲಿ ವಕ್ರ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕೊಟ್ಟಿದ್ದೇನೆ. ಇಲ್ಲಿ ನೀವು ಸೂರ್ಯ, ಭೂಮಿ, ಕುಜನನ್ನು ನೋಡಬಹುದು. ಎಲ್ಲಾ ಗ್ರಹಗಳನ್ನು ಹಾಕಿದರೆ ಗೊಂದಲವಾಗುತ್ತದೆ ಎಂದು ಬರೀ ಸೂರ್ಯ, ಭೂಮಿ, ಕುಜಗಳನ್ನು ಮಾತ್ರ ತೋರಿಸಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದ್ದೆ ನಾವಿರುವ ಈ ಭೂಮಿ ಸೂರ್ಯನನ್ನು ಒಂದು ಪೂರ್ತಿ ಸುತ್ತ ಬರುವುದಕ್ಕೆ 1 ವರ್ಷ ಕಾಲ ತಗೊಳ್ಳುತ್ತದೆ ಎಂದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಕುಜ ಗ್ರಹ ಸೂರ್ಯನನ್ನು ಒಂದು ಪೂರ್ತಿ ಸುತ್ತ ಬರುವುದಕ್ಕೆ 2 ವರ್ಷಗಳ ಕಾಲ ತಗೊಳ್ಳುತ್ತಾನೆ. ಅಂದರೆ ಕುಜನಕ್ಕಿಂತ ಭೂಮಿ ವೇಗವಾಗಿ ಚಲಿಸುತ್ತದೆ ಎಂದು ತಿಳಿದುಕೊಳ್ಳಿ. ಭೂಮಿ ಮತ್ತು ಕುಜ ಒಂದಕ್ಕೊಂದು ಹತ್ತಿರ ಬರುವಾಗ ನಾವು ಭೂಮಿಯಿಂದ ನೋಡುವಾಗ ಭೂಮಿ ಕುಜನನ್ನು ದಾಟಿ ಚಲಿಸುವಾಗ ಕುಜ ಗ್ರಹಕ್ಕೆ ವಕ್ರ ಎನ್ನುವ ಸ್ಥಿತಿ ಉಂಟಾಗುತ್ತದೆ. ಅವಾಗ ಭೂಮಿ ಮತ್ತು ಕುಜ ಎರಡೂ ತಮ್ಮ ಪ್ರಯಾಣದಲ್ಲಿ ಹತ್ತಿರ ಇರುವ ಸಂದರ್ಭ ಉಂಟಾಗುತ್ತದೆ. ನೋಡುವುದಕ್ಕೆ ಕುಜ ದೊಡ್ಡದಾಗಿ ಕಾಣಿಸುತ್ತದೆ. ಆದ್ದರಿಂದ ಭೂಮಿಯ ಮೇಲೆ ಕುಜನಿಗೆ ಪ್ರಭಾವ ಹೆಚ್ಚಾಗಿರುತ್ತದೆ. ಅಂದರೆ ವಕ್ರ ಸ್ಥಿತಿಯಲ್ಲಿ ಗ್ರಹಗಳ ಬಲ ಹೆಚ್ಚಾಗಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇಲ್ಲಿ ನೋಡುವಾಗ ಭೂಮಿ ಮತ್ತು ಕುಜ ಸೂರ್ಯನ ಸುತ್ತಿ ಬರುವಾಗ ಭೂಮಿ ಕುಜನನ್ನು ಕ್ರಾಸ್ ಮಾಡುವಾಗ ವಕ್ರ ಸ್ಥಿತಿ ಉಂಟಾಗುವ ತರ, ಅಂದರೆ ಕುಜ ಹಿಮ್ಮುಖವಾಗಿ ಚಲಿಸುವ ತರ ಕಾಣಿಸುತ್ತದೆ. ಹಾಗೆ ಮುಂದುವರಿಯುವ ಭೂಮಿ ಸ್ವಲ್ಪ ದೂರ ಪ್ರಯಾಣ ಮಾಡಿದ ಮೇಲೆ ಪುನಃ ಕುಜ ವಕ್ರ ನಿವಾರಣೆಯಾಗಿ ನೇರ ದಾರಿಯಲ್ಲಿ ಚಲಿಸುವ ತರ ಕಾಣಿಸುತ್ತದೆ. ಇದನ್ನೇ ಗ್ರಹಗಳ ವಕ್ರಸ್ಥಿತಿ ಎಂದು ಹೇಳಲಾಗುತ್ತದೆ. ವಕ್ರಸ್ಥಿತಿಯಲ್ಲಿರುವ ಗ್ರಹಗಳನ್ನು ವಕ್ರಿ ಗ್ರಹಗಳು ಎಂದು ಹೇಳುತ್ತಾರೆ. ಸೂರ್ಯ ಮತ್ತು ಚಂದ್ರರಿಗೆ ವಕ್ರಸ್ಥಿತಿ ಇರುವುದಿಲ್ಲ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತಿ ಬರುವುದರಿಂದ ಸೂರ್ಯ ವಕ್ರಿಯಾಗುವುದಿಲ್ಲ.
ಭೂಮಿಯಿಂದ ನೋಡುವ ದೃಷ್ಟಿಕೋನದಿಂದ ವಕ್ರಸ್ಥಿತಿಯನ್ನು ನಿರ್ಧರಿಸುವುದರಿಂದ ಚಂದ್ರ ಯಾವಾಗಲೂ ಭೂಮಿಯ ಜೊತೆನೇ ಇರುವುದರಿಂದ ಚಂದ್ರನಿಗೆ ವಕ್ರಸ್ಥಿತಿ ಇರುವುದಿಲ್ಲ. ಮತ್ತು ರಾಹುಕೇತು ಎನ್ನುವ ಛಾಯಾಗ್ರಹಗಳು ಕಾಲ್ಪನಿಕ ಅದೃಶ್ಯ ಗ್ರಹಗಳಾಗಿದ್ದರಿಂದ ಅವು ಯಾವಾಗಲೂ ವಕ್ರಸ್ಥಿತಿಯಲ್ಲೇ ಒಂದೇ ಸ್ಥಿರ ವೇಗದಲ್ಲೇ ಚಲಿಸುತ್ತಿರುತ್ತಾರೆ. ಆದ್ದರಿಂದ ರಾಹುಕೇತು ನಿರಂತರ ವಕ್ರಿಗಳಾಗುತ್ತವೆ. ಇತರ ಗ್ರಹಗಳಾದ ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಪಂಚಗ್ರಹಗಳಿಗೆ ಮಾತ್ರ ವಕ್ರಸ್ಥಿತಿ ಉಂಟಾಗುತ್ತದೆ. ಸಾಮಾನ್ಯವಾಗಿ ವರ್ಷಗ್ರಹಗಳು ಎನ್ನುವ ಶನಿ ಮತ್ತು ಗುರು ರಾಶಿ ಕುಂಡ್ಲಿಯಲ್ಲಿ ಲಗ್ನದಿಂದ 5ನೇ ಮನೆಯಿಂದ 9ನೇ ಮನೆಯವರೆಗೆ ಇರುವ ಕಾಲದಲ್ಲಿ ವಕ್ರಸ್ಥಿತಿಯಲ್ಲಿ ಇರುತ್ತಾರೆ. ಈ ವಕ್ರ ಗ್ರಹಗಳು ಎಲ್ಲ ಮನೆಯಲ್ಲೂ ಒಂದೇ ರೀತಿಯಲ್ಲಿ ತಮ್ಮ ಫಲಗಳನ್ನು ಕೊಡುವುದಿಲ್ಲ ಎಂದು ಮೊದಲೇ ನಾನು ಹೇಳಿದ್ದೇನೆ. ಇನ್ನು ಮುಂದೆ ನಾವು ವಕ್ರಿ ಗ್ರಹಗಳು ಯಾವ ರೀತಿಯಲ್ಲಿ ತಮ್ಮ ಫಲಗಳನ್ನು ಕೊಡುತ್ತವೆ ಎಂದು ನೋಡೋಣ. ಸ್ನೇಹಿತರೆ, ಎಲ್ಲ ಗ್ರಹಗಳು ಎಲ್ಲ ಲಗ್ನದವರಿಗೂ ಶುಭ ಫಲಗಳನ್ನು ಕೊಡುತ್ತವೆ. ಅದೇ ರೀತಿ ಎಲ್ಲ ಗ್ರಹಗಳು ಎಲ್ಲ ಲಗ್ನದವರಿಗೂ ಅಶುಭ ಫಲಗಳನ್ನು ಕೊಡುತ್ತವೆ. ಇದು ಹೇಗೆ ಅಂದರೆ, ಸಾಮಾನ್ಯವಾಗಿ ಒಂದು ಗ್ರಹ ನೀಚ ಸ್ಥಿತಿಯಲ್ಲಿ ಇದ್ದರೆ ಶುಭ ಫಲಗಳನ್ನು ಕೊಡುವುದಿಲ್ಲ, ಬಲಹೀನವಾಗಿ ಇರುತ್ತವೆ. ಯಾವ ರಾಶಿಗಳಲ್ಲಿ ಗ್ರಹಗಳು ನೀಚ ಫಲವನ್ನು ಹೊಂದಿರುತ್ತವೆ ಎಂದು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇಲ್ಲಿ ನೋಡಿ ನೆನಪು ಮಾಡಿಕೊಳ್ಳಿ. ಅದೇ ರೀತಿ ಅಶುಭವಾದ 6ನೇ ಮನೆ, 8ನೇ ಮನೆ, 12ನೇ ಮನೆಗಳಾದ ಮರೆ ಸ್ಥಾನಗಳಲ್ಲಿ ಗ್ರಹಗಳು ಇದ್ದರೆ ಶುಭ ಫಲಗಳನ್ನು ಕೊಡುವುದಿಲ್ಲ. ಒಬ್ಬರ ಜನ್ಮ ಲಗ್ನಕ್ಕೆ 6ನೇ ಮನೆ, 8ನೇ ಮನೆ ಅಥವಾ 12ನೇ ಮನೆಗಳು ಅಶುಭ ಸ್ಥಾನಗಳು ಎಂದು ನಿಮಗೆ ಗೊತ್ತಿದೆ. ಇಲ್ಲಿ ಇನ್ನೊಂದು ಅಡಿಷನಲ್ ಮಾಹಿತಿ ಏನೆಂದರೆ, ಪ್ರತಿಯೊಂದು ಗ್ರಹಕ್ಕೂ ಅದು ಇರುವ ಸ್ಥಾನಕ್ಕೆ 6, 8, 12ನೇ ಮನೆಗಳು ಮರೆ ಸ್ಥಾನಗಳಾಗುತ್ತದೆ. ಒಂದು ಗ್ರಹಕ್ಕೆ ಮರೆ ಸ್ಥಾನದಲ್ಲಿರುವ ಇನ್ನೊಂದು ಗ್ರಹ ಆ ಗ್ರಹಕ್ಕೆ ಸಾಧಕವಾದ ಫಲಗಳನ್ನು ಕೊಡುವುದಿಲ್ಲ. ಮತ್ತು ಒಂದು ಗ್ರಹ ಅಶುಭ ಗ್ರಹಗಳೊಟ್ಟಿಗೆ ಸಂಬಂಧಪಟ್ಟಿದರೆ, ಅಂದರೆ ನೈಸರ್ಗಿಕ ಅಶುಭ ಗ್ರಹಗಳಾದ ರಾಹು, ಕೇತು, ಶನಿ, ಕುಜ ಗ್ರಹಗಳೊಟ್ಟಿಗೆ ಸಂಬಂಧಪಟ್ಟಿದರೆ ಶುಭ ಫಲಗಳನ್ನು ಕೊಡುವುದಿಲ್ಲ. ಬಾಧಕಾಧಿಪತಿಯಾಗಿದ್ದರೆ ಸರಲಗ್ನಗಳಿಗೆ 11ನೇ ಮನೆ, ಸ್ಥಿರಲಗ್ನಗಳಿಗೆ 9ನೇ ಮನೆ, ದ್ವಿಸ್ವಭಾವ ಎನ್ನುವ ಉಭಯ ಲಗ್ನಗಳಿಗೆ 7ನೇ ಮನೆ ಬಾಧಕ ಸ್ಥಾನಗಳಾಗಿ ಆ ಮನೆಗಳ ಅಧಿಪತಿಗಳು ಬಾಧಕಾಧಿಪತಿಗಳು ಆಗುತ್ತವೆ. ಬಾಧಕಾಧಿಪತಿಗಳು ಶುಭ ಫಲಗಳನ್ನು ಕೊಡುವುದಿಲ್ಲ. ಈ ಶುಭ ಅಶುಭ ಫಲಗಳು ಅಶುಭ ಗ್ರಹಗಳೊಟ್ಟಿಗೆ ಸಂಪರ್ಕವಿರುವ ಗ್ರಹಗಳ ದಶಾಭುಕ್ತಿ ಕಾಲಗಳಲ್ಲಿ ಸಮಸ್ಯೆಗಳನ್ನು ಕೊಡುತ್ತವೆ ಎನ್ನುವುದು ನಿಯಮ. ಇಲ್ಲಿ ನಾವು ಚರ್ಚಿಸುವ ವಕ್ರಸ್ಥಿತಿಯಲ್ಲಿ ಇದ್ದರೆ ಯಾವ ರೀತಿಯಾದ ಪರಿಣಾಮಗಳನ್ನು ಕೊಡುತ್ತವೆ ಎಂದು ನೋಡೋಣ. ಸಾಮಾನ್ಯವಾಗಿ ತಮ್ಮ ಉಚ್ಚ ಸ್ಥಾನಗಳಲ್ಲಿ ಉಚ್ಚ ಬಲವನ್ನು ಹೊಂದಿರುವ ಗ್ರಹಗಳು ವಕ್ರಿಯಾದರೆ ಆ ಉಚ್ಚ ಫಲವನ್ನು ಕಳೆದುಕೊಂಡು ನೀಚ ಫಲವಾಗುತ್ತದೆ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಗ್ರಹಗಳ ಉಚ್ಚ ಸ್ಥಾನಗಳು ಯಾವುದೆಂದು ಇಲ್ಲಿ ನೀವು ನೋಡಬಹುದು. ಅದೇ ರೀತಿ ತಮ್ಮ ನೀಚ ಸ್ಥಾನಗಳಲ್ಲಿ ನೀಚ ಬಲವನ್ನು ಹೊಂದಿರುವ ಗ್ರಹಗಳು ವಕ್ರಿಯಾದರೆ ಆ ನೀಚ ಫಲವನ್ನು ಕಳೆದುಕೊಂಡು ಉಚ್ಚ ಫಲವನ್ನು ಕೊಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಗ್ರಹಗಳ ನೀಚ ಸ್ಥಾನಗಳು ಯಾವುದು ಎಂದು ಇಲ್ಲಿ ನೀವು ನೋಡಬಹುದು. ಸ್ವಂತ ಮನೆಯಲ್ಲಿರುವ ಒಂದು ಗ್ರಹ ವಕ್ರಿಯಾದರೆ ತನ್ನ ಸ್ವಕ್ಷೇತ್ರ ಫಲವನ್ನು ಕಳೆದುಕೊಂಡು ನಿಷ್ಫಲ ಕೊಡುವ ಸ್ಥಿತಿಯಾಗುತ್ತದೆ ಎಂದು ಹೇಳಲಾಗಿದೆ. ಗ್ರಹಗಳ ಸ್ವಕ್ಷೇತ್ರಗಳು ಯಾವುದೆಂದು ಇಲ್ಲಿ ನೀವು ನೋಡಬಹುದು. ಇಲ್ಲಿ ನೀವು ನೋಡುವ ಉದಾಹರಣೆಯಲ್ಲಿ ಮಿಥುನ ಲಗ್ನಕ್ಕೆ 7ನೇ ಅಧಿಪತಿಯಾದ ಗುರು ಬಾಧಕ ಸ್ಥಾನಾಧಿಪತಿಯಾಗಿ ಸ್ವಕ್ಷೇತ್ರ ಫಲಗಳನ್ನು ಹೊಂದಿರುತ್ತಾನೆ. ಆದ್ದರಿಂದ ನಾವು ಗುರುಗ್ರಹ ಶುಭ ಗ್ರಹವಾಗಿ ತನ್ನ ಸ್ವಂತ ಮನೆಯಲ್ಲೇ ಇರುವುದರಿಂದ ಒಳ್ಳೆ ಶುಭ ಫಲಗಳನ್ನು ಕೊಡುತ್ತಾನೆ ಎಂದು ಅಂದುಕೊಳ್ಳಬಹುದು. ಆದರೆ ಈ ಗುರು ತನ್ನ ದಶ ನಡೆಯುವಾಗ ಜಾತಕನಿಗೆ ಬಾಧಕನಾಗಿ ಬಹಳ ತೊಂದರೆಗಳನ್ನು ಕೊಡುವವನಾಗಿ ಇರುತ್ತಾನೆ. ಗುರು ಎಷ್ಟೇ ಶುಭ ಗ್ರಹವಾಗಿದ್ದರೂ ಬಾಧಕ ಸ್ಥಾನಾಧಿಪತಿಯಾಗಿ ಬಲವಾಗಿ ಬಾಧಕ ಸ್ಥಾನದಲ್ಲೇ ಸ್ಥಿತವಾಗಿದ್ದರೆ ಖಂಡಿತ ಒಳ್ಳೆ ಫಲಗಳನ್ನು ಕೊಡುವುದಿಲ್ಲ. ಈ ಗುರು ತನ್ನ ದಶಾಭುಕ್ತಿಗಳಲ್ಲಿ ಸಾಂಸಾರಿಕ ಸುಖ, ದಾಂಪತ್ಯ ಸುಖ,
ಗಂಡ ಅಥವಾ ಹೆಂಡತಿ, ಎರಡನೆಯ ಮಗು, ಗ್ರಾಹಕರು, ಪ್ರತಿಸ್ಪರ್ಧಿಗಳು, ಉದ್ಯಮ ಪಾಲುದಾರರು, ತಂದೆಯಿಂದ ಸಹಾಯ ಎನ್ನುವ ವಿಷಯಗಳಲ್ಲಿ ಅನಾನುಕೂಲಗಳನ್ನು ಖಂಡಿತ ಕೊಡುತ್ತಾನೆ. ಆದರೆ 7ನೇ ಮನೆಯಲ್ಲಿರೋ ಗುರು ವಕ್ರ ಸ್ಥಿತಿಯಲ್ಲಿದ್ದರೆ ಗುರು ದಶಾ ಕಾಲದಲ್ಲಿ ಖಂಡಿತ ಒಳ್ಳೆ ಯೋಗ ಫಲಗಳನ್ನು ಕೊಡುತ್ತಾನೆ. ಮೇಲೆ ಹೇಳಿದ ಎಲ್ಲ ವಿಷಯಗಳಲ್ಲೂ ವಕ್ರಿ ಗುರು ತನ್ನ ದಶಾಕಾಲದಲ್ಲಿ ತುಂಬ ಯೋಗ ಫಲಗಳಾಗಿ ಕೊಡುತ್ತಾನೆ. ಇದೇ ರೀತಿ ಮಿಥುನ ಲಗ್ನಕ್ಕೆ 7ನೇ ಅಧಿಪತಿಯಾದ ಗುರು ಬಾತಕ ಸ್ಥಾನಾಧಿಪತಿಯಾಗಿ ಲಗ್ನಕ್ಕೆ 2ನೇ ಮನೆಯಾದ ಕಟಕ ರಾಶಿಯಲ್ಲಿ ಉಚ್ಚ ಬಲವನ್ನು ಹೊಂದಿರುತ್ತಾನೆ. ತನ್ನ ಗುರುದಶಾ ಕಾಲದಲ್ಲಿ ಜಾತಕನಿಗೆ ಬಾತಕ ಫಲಗಳನ್ನು ಹೆಚ್ಚಾಗಿ ಕೊಡುವ ಸಾಧ್ಯತೆಯಲ್ಲಿ ಇರುತ್ತಾನೆ. ಇಲ್ಲಿ 2ನೇ ಮನೆಯಲ್ಲಿರುವ ಗುರು ಅದೃಷ್ಟ, ಧನ ಅಭಿವೃದ್ಧಿ, ಹಣಕಾಸು, ಆಭರಣಗಳು, ಕುಟುಂಬ, ಪ್ರಾಥಮಿಕ ಶಿಕ್ಷಣ, ವಾಣಿ ಅಂದರೆ ನಿಮ್ಮ ಮಾತು, ವಾಕ್ಸ್ಥಾನ ಎನ್ನುವ ವಿಷಯಗಳಲ್ಲಿ ಅನಾನುಕೂಲವನ್ನು ಕೊಡುತ್ತಾನೆ. ಇದೇ ಸಮಯ ಗುರುವಿಗೆ ತನ್ನ ಸ್ವಂತ ಮನೆಯನ್ನು ಹಂಚಿದ ಚಂದ್ರ ತನ್ನ ಉಚ್ಚ ಸ್ಥಾನವಾದ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಗುರು ಕೊಡುವ ಕಷ್ಟಗಳಿಂದ ಒಂದು ಅಳತೆನೇ ಇರುವುದಿಲ್ಲ. ಆದರೆ ಈ ಗುರು ವಕ್ರಿಯಾಗಿದ್ದರೆ ಗುರುದಶಾ ಕಾಲದಲ್ಲಿ ಜಾತಕನಿಗೆ ಹೆಚ್ಚಿನ ಯೋಗ ಫಲಗಳನ್ನು ಖಂಡಿತ ಕೊಡುತ್ತಾನೆ. ಒಳ್ಳೆಯ ಧನಲಾಭ, ಕುಟುಂಬದಲ್ಲಿ ಸಂತೋಷ, ಕೀರ್ತಿ, ಸುಂದರವಾದ ಹೆಂಡತಿ ಅಥವಾ ಗಂಡ, ಮಾಡುವ ವೃತ್ತಿಗಳಲ್ಲಿ ಅಭಿವೃದ್ಧಿ ಮತ್ತು ಹೆಚ್ಚಿನ ಆದಾಯ, ತಮ್ಮ ಮಕ್ಕಳಿಂದ ಆದಾಯ, ಬೆಂಬಲ ಎನ್ನುವ ಯೋಗ ಫಲಗಳನ್ನು ಕೊಡುತ್ತಾನೆ. ಗುರು ವಕ್ರಿಯಾಗಿದ್ದು ಗುರುವಿಗೆ ತನ್ನ ಮನೆಯನ್ನು ಹಂಚಿದ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಬಲ ಹೊಂದಿದ್ದು ಸ್ಥಿತವಾಗಿದ್ದರೆ ಗುರುದಶಾದಲ್ಲಿ ರಾಜಯೋಗಗಳನ್ನು ಕೊಟ್ಟು ಜಾತಕ ಸಮುದಾಯದಲ್ಲಿ ದೊಡ್ಡ ಸ್ಥಿತಿಯಲ್ಲಿ ಕೀರ್ತಿಯಿಂದ ಬಾಳುವ ಸ್ಥಿತಿಗಳು ಉಂಟಾಗುತ್ತದೆ. ಗುರು ವಕ್ರಿಯಾಗಿದ್ದು ಗುರುವಿಗೆ ತನ್ನ ಮನೆಯನ್ನು ಹಂಚಿದ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಬಲ ಹೊಂದಿದ್ದು ಸ್ಥಿತವಾಗಿ ಗುರುವಿನ ಜೊತೆ ರಾಹು ಸಂಯೋಗವಿದ್ದರೆ ಗುರುದಶಾದಲ್ಲಿ ವಿಪರೀತ ರಾಜಯೋಗಗಳನ್ನು ಕೊಟ್ಟು ಸಮುದಾಯದಲ್ಲಿ ಬಹಳ ದೊಡ್ಡ ಕೀರ್ತಿಯಿಂದ ಬಾಳುವ ಸ್ಥಿತಿಗಳು ಉಂಟಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಒಂದು ಜಾತಕದಲ್ಲಿ ವಕ್ರಿಯಾದ ಗ್ರಹಗಳನ್ನು ಖಂಡಿತ ವಿಶ್ಲೇಷಣೆ ಮಾಡಲೇಬೇಕು. ಮಾಡಿ ಆ ವಕ್ರಿ ಗ್ರಹಗಳ ಸ್ಥಿತಿಯನ್ನು ತೀವ್ರವಾಗಿ ವಿಶ್ಲೇಷಣೆ ಮಾಡಿ ಫಲಗಳನ್ನು ನಿರ್ಧರಿಸಬೇಕು. ಈ ನಿಯಮಗಳನ್ನು ಎಲ್ಲ ವಕ್ರಿಯಾಗುವ ಗ್ರಹಗಳಿಗೆ ಅನ್ವಯಿಸಿ ಫಲಗಳನ್ನು ನಿರ್ಧರಿಸಬೇಕು ಎಂದು ಹೇಳುತ್ತಿದ್ದೇನೆ. ಸ್ನೇಹಿತರೆ, ಮತ್ತು ನೋಡಿ, ನಿಮಗೆ ಖಂಡಿತ ಅರ್ಥವಾಗುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸೂಕ್ಷ್ಮಗಳು ಮತ್ತು ಉದಾಹರಣೆಗಳನ್ನು ನೋಡೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.